ನನ್ನೊಬ್ಬಂಗೆ ಚಿಕ್ಕ ಪುಟ್ಟ ಪ್ರಶ್ನೆ ಕೇಳಿ ಅಣ್ಣ. ನಾನು ಮಾಧ್ಯಮದ ಮಗು, ಒಂಚೂರು ಭಯ ಇಲ್ಲ, ಭಯ ನನ್ಗೆ. ಅದಕ್ಕೆ ಎಲ್ಲ ಬಿಡಲ್ಲ, ನಿನ್ನೂ ಹಾಕತ್ತೀವಿ ಇನ್ಕ್ಲೂಡಿಂಗ್ ಯು ಅನ್ಬಿಟ್ರೆ ಕಷ್ಟ. ಥ್ಯಾಂಕ್ ಯು. ಎಲ್ಲ ಅಣ್ಣನೇ ಹೇಳ್ಬಿಟ್ರು, ಪ್ರೊಡ್ಯೂಸರ್ ಹೇಳ್ಬಿಟ್ರು, ಡೈರೆಕ್ಟರ್ ಸರ್ ಹಾಗೆ ನಮ್ ಹೀರೋ ಸರ್ ಎಲ್ಲ ಹೇಳಿದ್ದಾರೆ. ಲೈವ್ ಟುಡೇ ಸಿನಿಮಾ ತುಂಬಾ ಚೆನ್ನಾಗಿದೆ. 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಬಂದು ನೋಡಿ. ಥ್ಯಾಂಕ್ ಯು. ಅದೇ ಮೇಡಮ್, ಅದೇ ಸಿನಿಮಾ ನೋಡಿದ್ರೆ ಅದ್ರಲ್ಲಿ ಇದೆ ಮೇಡಮ್ ಆನ್ಸರ್. ಅದೇ ಒಳ್ಳೆ ಮನ್ಸಿದ್ದು ಸೆಟ್ಲ್ ಆಗಿರೋನ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಮೇಡಮ್ ಜೀವನ. ಸುದ್ದಿ ನಿಮ್ಗೆ ಪ್ರಶ್ನೆ ಯಾಕಣ ಇವತ್ತು ಅದೇ ಅವಾಗ ಹೇಳ್ತಾ ಇದ್ರೆ ಆಪರೇಷನ್ ಆಡಿಷನ್ ಅಂತ. ಸುದಿ ಅದೇ ಆಪರೇಷನ್ ಆಡಿಷನ್ ಅಂತೆಲ್ಲ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ರಿ. ಸೊ ಈ ಸಿನಿಮಾ ನೋಡಿ ಹೊರಬರುವಂತ ಅಂದ್ರೆ ಆಡಿಯನ್ಸ್ ಗೆ ಯಾವ ರೀತಿ ನಿಮ್ಮ ಅಂದ್ರೆ ಪಾತ್ರದ ಮುಖಾಂತರ ಏನಾದ್ರು ಪಾಸಿಟಿವ್ ಇರುತ್ತಾ? ವಿಲನ್ ಆಗಿರ್ತೀರಿ ನಿಜ, ಬಟ್ ರಿಯಲ್ ಲೈಫ್ ಗೆ ಕನೆಕ್ಟ್ ಆಗಂತ ಎಲಿಮೆಂಟ್ಸ್ ನೀವು ನೋಡ್ದಂಗೆ, ನಿಮ್ಮ ಸ್ನೇಹಿತರು ನೋಡ್ದಂಗೆ ನಿಮ್ಗೂ ಗೊತ್ತಿದೆ, ಅದನ್ನ ಹೇಳೋದಾದ್ರೆ ಅಂದ್ರೆ ಅಣ್ಣ ಎಲ್ಲಾ ಲವ್ ಸಬ್ಜೆಕ್ಟ್ ಗಳಲ್ಲೂ ವಿಲನ್ ಗಳು ಇದ್ದೇ ಇರ್ತಲ್ಲ ಅಣ್ಣ. ನಾನ್ ರಿಯಲ್ ಆಗಿ ಲವ್ ಮಾಡಿದಾಗ್ಲೂ ಹಂಗೆ ಇತ್ತು ಅಣ್ಣ. ನನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವರೆಲ್ಲ ವಿಲನ್ ಗಳೇ ಅನ್ಸೋದು, ಪಾಪ ಅವರೆಲ್ಲ ಹೀರೋಗಳೇ ನನ್ಗೆ ಹಂಗ ಅನ್ಸೋದು. ಈಗ ಹೀರೋ ಸರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನ್ ಪಾತ್ರನು ಹಂಗೆ ಅನ್ಸುತ್ತ. ನಾಗಣ್ಣ ನಮ್ಮೆಲ್ರಿಗೂ ಹಿರಿಯರು, ಎಲ್ಲೇ ಬರ್ಲಿ ಚೆನ್ನಾಗಿದ್ಯಾ ಅಂತಾರೆ, ನಾನು ನಮಸ್ಕಾರ ಅಂತೀನಿ. ಅದು ಕೊಡದಿದ್ದು ಹಿರಿಯ ಅಂತ ಹೆಂಗ ಅನಿಸ್ತದೆ? ಒಂದ್ ಪ್ರಶ್ನೆಗೆ ಆಯ್ತಾ. ಈಗ ನಾನು ಹುಷಾರಿಲ್ದ ಮಲಗ್ಬಿಟ್ಟೆ ಹಾಸ್ಪಿಟಲ್ ಅಲ್ಲಿ. ಚಿಕ್ಕಮಂಗ್ಳೂರು ನನ್ನ ಫ್ರೆಂಡ್ ಒಬ್ಬ ಬಂದು ನನ್ಗೆ ಸಹಾಯ ಮಾಡೋದು. ಚಿತ್ರತಂಡ ನಿಮ್ಗೆ ಅವಾಗ ಇಲ್ಲ ಶೂಟಿಂಗ್ ಮಾಡ್ತಾ ಇದೀವಿ, ನೀವು ಆರಾಮಾಗಿರಿ, ದೇವ್ರು ಒಳ್ಳೇದ್ ಮಾಡ್ಲಿ. ಮ್ಯಾನೇಜರ್ ಬರ್ಲಿಲ್ಲ, ಅದು ನನ್ಗೆ ತುಂಬಾ ಬೇಜಾರು. ಇವ್ರು ಬಿಡಿ ಎಲ್ಲ ಬಿಸಿ ಇರ್ತಾರೆ, ಮ್ಯಾನೇಜರ್ ಕೂಡ ಬರ್ಲಿಲ್ವಲ್ಲ. ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಇಲ್ಲಿ ಬಂದು ಒಂದು ಹೂವಿನ ಬೊಕ್ಕೆ ಕೊಟ್ಬಿಟ್ಟು ಹೊರಟೋದ್ರೆ ಪ್ರಯೋಜನ. ಕೆಲವೆಲ್ಲ ತಿಳ್ಕೊಬೇಕು. ನಾವು 100 ಸಿನಿಮಾ ಅಲ್ಲ 176 ಸಿನಿಮಾ ಆಯ್ತು, ನಾವ್ ಇನ್ನೂ ಏನು ಕಲ್ತಿಲ್ಲ ಲೆಕ್ಕದಲ್ಲಿ. ಎಂತೆಂತ ದಿಗ್ಗಜರಿದ್ರು ಈ ನಾಡಿನಲ್ಲಿ, ಈ ಮಣ್ಣಲ್ಲಿ. ಇಲ್ಲಿ ಕೂತಿರೋರ್ಗೆ ಏನ್ ಕಡಿಮೆ ಅನುಭವ ಇದೆಯಾ? ಎಂತೆಂತ ನೋಡ್ಕೊಂಡ್ ಬಂದಿದ್ದೀರಾ? ಆ ಪದ ಬಂದಿದ್ದು ಏನಕ್ಕೆ ಅಂತ ಈಗ ಗೊತ್ತಾಗಿರ್ಬೇಕು ನಿಮ್ಗೆ. 3 ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ನಮಸ್ಕಾರ. ನೋಡಿ ಸರ್, ಯಾವತ್ತು ನೀವು ಮಾತಾಡಿಲ್ಲ, ಯಾವತ್ತು ಈ ತರ ಮಾತಾಡಲ್ಲ ಸ್ಟೇಜ್ ಅಲ್ಲಿ. ಇಷ್ಟು ವರ್ಷ ಆಯ್ತು, ಏನೋ ಇದೆ ಹೇಳಕ್ಕೆ ಮನ್ಸಲ್ಲಿ ಇದೆ. ಏನು ಇಲ್ಲ. ಈಗ ಒಂದ್ ಸಂಸಾರದಲ್ಲಿ ನನ್ ಮಗಳು ಅಳಿಯ ಎಲ್ಲ ಇರ್ತಾರೆ. ಇವಾಗ ಮಗನಿಗೆ ಮದುವೆ ಮಾಡುವಾಗ ನೋಡಕ್ ಚೆನ್ನಾಗೇ ಇರ್ತಾರೆ ಎದುರುಗಡೆ. ಮದುವೆ ಆಗಿ 1 ತಿಂಗಳಿಗೆ 3 ತಿಂಗಳಿಗೆ 6 ತಿಂಗಳಿಗೆ ಅವ್ರ ಯೋಗ್ಯತೆ ಗೊತ್ತಾಗೋದು. ಹೆಣ್ಣಾಗ್ಲಿ ಗಂಡಾಗ್ಲಿ ಬರೀ ಹುಡುಗನ್ ಹೇಳ್ತಿಲ್ಲ. ನನ್ ಮಗಳಿಗೆ ಒಳ್ಳೆ ಹುಡುಗ ಸಿಗ್ಬೇಕಪ್ಪ, ಯಾರಿಗಾನ ಹೇಳಿದ್ರೆ ಒಳ್ಳೆ ಹುಡುಗನ್ ನೋಡ್ರಿ, ಅವರು ಕೇಳ್ತಾರೆ ಒಳ್ಳೆ ಹುಡುಗಿನ್ ನೋಡಿ ಅಂತ. ಏನ್ ಒಳ್ಳೇದು ಅಂದ್ರೆ ನೋಡಕ್ ಚೆನ್ನಾಗಿದ್ರೆ ಸಾಕ. ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ, ಅದನ್ನ ನೀಟಾಗಿ ಹೇಳ್ಕೊಡೋಗಿದ್ದಾರೆ ಡೈರೆಕ್ಟ್. ಅದು ಖುಷಿ. ಯಾರಿಗೆ ಜೀವನನೇ ಹಿಂಗಲ್ವಾ, ದಿನ ಒಂದೊಂದು ಪಾಠ ಕಲಿತಾ ಇರ್ತೀವಿ. ನನಗೆ ಅವತ್ತು ತುಂಬಾ ಬೇಜಾರಾಯ್ತು. ನನಗೆ ಒಬ್ರು ಬರ್ಲಿಲ್ಲ, ಏನೋ ಹೆಚ್ಚು ಕಮ್ಮಿ ಆಗಿದೆ. ಏನ್ ಗತಿ ಅಮ್ಮ? ಯಾರ ಮೇಲೆ ನಿಮ್ಗೆ ಚಿತ್ರತಂಡದ ಮೇಲೆ ಅಸಮಾಧಾನ ಇರೋದು? ಪ್ರೊಡಕ್ಷನ್ ಮ್ಯಾನೇಜರ್ ಏನಕ್ಕಮ್ಮ ಇರೋದು? ಇವರೆಲ್ಲ ಬಿಸಿ ಇದ್ರು ಗೊತ್ತಿತ್ತು ನನಗೆ. ಶೂಟಿಂಗ್ ನಡೀತಿತ್ತು. ಯಾವ ಮಟ್ಟಕ್ಕೆ ಆಗಿತ್ತು ಅಂದ್ರೆ ನನಗೆ ಅನ್ಕಾನ್ಶಿಯಸ್ ಆಗ್ಬಿಟ್ಟಿದೆ ನನಗೆ ಅವಾಗ. ಈಗ ಮನೆಯವ್ರಿಗೆ ಯಾರಿಗೂ ಸಂಬಂಧ ಇಲ್ವಾ? ಇದು ನನ್ನ ಪ್ರಶ್ನೆ. ಅಲ್ಲ, ಟೀಮ್ ವರ್ಕ್ ಅಲ್ವಾ ಸರ್? ಸಿನಿಮಾ ದೊಡ್ಡವರೆಲ್ಲ ಬಂದಿದ್ದಾರೆ ಅಂದ್ಮೇಲೆ ನಾವು ಬರ್ಬೇಕು. ಇಲ್ಲ ಅಂತಂದ್ರೆ ನಾನು ಸಾರಿ ಕೇಳ್ಬೇಕಾಗುತ್ತೆ. ಇಲ್ಲ ಸರ್, ಕಾಮಿಡಿ ಪಾತ್ರ, ಸ್ನೇಹಿತನ ಪಾತ್ರ ಮಾಡಿತ್ತು. ಬಟ್ ನನಗೆ ಗೊತ್ತಿಲ್ಲ ಇದೆಲ್ಲ. ನಾನು ಬರ್ತಾ ಇದ್ದೆ, ಸಿನಿಮಾ ಆಕ್ಟ್ ಮಾಡ್ತಾ ಇದ್ದೆ, ಹೋಗ್ತಾ ಇದ್ದೆ. ಅಲ್ಲ, ಅದೇ ಕೇಳ್ಕೊಂಡೆ ಸರ್. ಫಸ್ಟ್ ಇಲ್ಲಿ ಕೂತ್ಕೊಂಡಾಗ್ಲಿ ಹೇಳ್ಬಿಟ್ರು ಕಟ್ ಆಗಿದೆ ಅಂತ. ಅದು ಆಮೇಲೆ ಹೇಳಿದ್ರು ಸಿನಿಮಾದಲ್ಲಿ ಇದೆ, ಟ್ರೈಲರ್ ಅಲ್ಲಿ ಕಟ್ ಆಗಿದೆ ಅಂತ. ಸರ್ ಸಿನಿಮಾದಲ್ಲಿ ಇರ್ಲಿ ಸರ್, ಚೆನ್ನಾಗಿದೆ ಎಲ್ಲ ಒಳ್ಳೊಳ್ಳೆ. ಸರ್ ಇಲ್ಲ, ಇನ್ಮೇಲೆ ನಾನು ಎಡಿಟಿಂಗ್ ಹತ್ರ ಹೋಗ್ಬೇಕು ಅನ್ಸುತ್ತೆ. ಇಲ್ಲ, ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಏನೇ ತೊಂದರೆಗಳಿದ್ರು ಸಿನಿಮಾನ ಅದ್ಭುತವಾಗಿ ಮಾಡಿದೀವಿ. ಬಟ್ ಯಾವ ತೊಂದರೆ ಇತ್ತು ಏನಿತ್ತು ಅಂತಾನೆ ಸತ್ಯಗಳು ನಮ್ಗೂ ಗೊತ್ತಿಲ್ಲ ಸರ್. ಇಲ್ಲ ಅಂದಿದ್ರೆ ಅವತ್ ನಾನೇ ಬಂದು ಕೇಳ್ತಾ ಇದ್ದೆ. ಇಲ್ಲ, ತುಂಬಾ ಚೆನ್ನಾಗಾಗಿದೆ ಸಿನಿಮಾ. ಚೆನ್ನಾಗ್ ಆಗ್ಲಿ, ಚೆನ್ನಾಗ್ ಓಡ್ಲಿ. ಎಲ್ಲರೂ ಸೇರ್ಕೊಂಡು ಪ್ರಮೋಷನ್ ಮಾಡ್ತೀವಿ ಸಿನಿಮಾನ. ಎಷ್ಟೇ ಅಡೆತಡೆಗಳಿತ್ತು, ಒಂದ್ ಮನೆ ಕಟ್ಟಿದ್ಮೇಲೆ ಮನೇಲಿ ಒಂದು ಗೃಹ ಪ್ರವೇಶ ಮಾಡಿ ಅದ್ಭುತವಾಗಿ ಸಂಸಾರ ನಡೆಸ್ಬೇಕು ನಾವು. ಚೆನ್ನಾಗಾಗ್ಲಿ ಸರ್. ಹೀರೋ ಸರ್ಗೂ ಚೆನ್ನಾಗಾಗ್ಲಿ, ಪ್ರೊಡ್ಯೂಸರ್ ಸರ್ಗೂ ಚೆನ್ನಾಗಾಗ್ಲಿ. ನಮ್ ಡೈರೆಕ್ಟರ್ ಸರ್ ನಾ ದೊಡ್ಡ ಫ್ಯಾನ್ ನಿಮ್ಗೆ. ಆ ಸಾಂಗ್ ಯಾವಾಗ್ಲೂ ಹೇಳ್ತಾ ಇದ್ದೆ ನಾನು, ಇರುವುದೆಲ್ಲ ಹೋಗ್ಬಿಟ್ಟು ಸಾಂಗ್ ಯಾವಾಗ್ಲೂ ಸ್ಕಿಟ್ ಅಲ್ಲಿ ಹಾಕತ್ತಿದ್ವಿ ಸರ್ ಅಂತ. ನಿಮ್ ಜೊತೆ ಕೆಲಸ ಮಾಡಿದಕ್ಕೆ ಥ್ಯಾಂಕ್ ಯು ಸರ್. ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಮ್ಗೆ ಇದೊಂದು ಪ್ರಾಬ್ಲಮ್ ಇಂಡಸ್ಟ್ರಿಯಲ್ಲಿ. ಮುಗಿದಿರೋ ಪಿಕ್ಚರ್ ಬಿಡಿ ಅಂದ್ರೆ ಅವ್ರು ಬಿಡಲ್ಲ. ಅವ್ರಿಗೆ ಆ ಸಿನಿಮಾ ಮುಗಿದ್ರೆ ಸರ್ ಈಗ ಇನ್ನೂ ಶುರುವಾಗಿದೆ ಸರ್, ಮಾಡಿ ಸರ್ ಇಲ್ಲಿ. ಇವತ್ತು ಡೇ ಫಾರ್ ನೈಟ್ ತರ ಹೊಗೆ ಹಾಕ್ಬಿಟ್ಟು ಶೂಟಿಂಗ್ ನನಗೆ ಎಷ್ಟು ಎಫೆಕ್ಟ್ ಆಗಿದೆ ಅಂದ್ರೆ
ಕಣ್ಣಲ್ಲಿ ನೀರು ಬರ್ತಾನೆ ಇದೆ ಎಷ್ಟು ವರ್ಷಗಳು ಆ ತರ ಆಗುತ್ತೆ. ಪಾಪ ನಿರ್ದೇಶಕರು ಮತ್ತೆ 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 ಮೆಸೇಜ್ ಮಾಡ್ತಾರೆ, ಅವ್ರಿಗೋಸ್ಕರ ಬಂದೆ ನಾನು. ಬರಬೇಕು, ಜವಾಬ್ದಾರಿ ಇಲ್ಲ ಅಂತಲ್ಲ, ಆದ್ರೂ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಒಂದು ವಿಷಯ ಮರೆತೆ, ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ರಿಗೂ ನನ್ನ ನಮಸ್ಕಾರ. ತಡವಾಗಿ ಬಂದಿದ್ದೀನಿ, ಕ್ಷಮೆ ಇರಲಿ. ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ, ನನ್ನ ಜವಾಬ್ದಾರಿ ಕಡಿಮೆ ಇದೆ. ಈಗ ಎಲ್ಲ ವಿಷಯ ನಿಮ್ಗೆ ಗೊತ್ತಾಗಿರುತ್ತೆ. ತಂದೆ ಮಗಳ ಬಾಂಡಿಂಗ್ ಬಗ್ಗೆ ಅವ್ರು ಹೇಳೋದು, ಪಾಪ ಅವರ ತಂದೆ ನನ್ನ ಮಗಳು ಗ್ಯಾರಂಟಿ ಒಳ್ಳೆ ಸ್ಕೋರ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ, ಶೋರ್ ಅವಾರ್ಡ್ ಹೋಗುವಂತ ಕ್ಯಾರೆಕ್ಟರ್. ಆ ಟೈಮಲ್ಲಿ ಪಾಪ ಅದು ಎಷ್ಟು ಬೇಜಾರಾಗ್ತಿತ್ತು ಶೂಟಿಂಗ್ ಬಂದಾಗ ಅಂತ ನನಗೆ ಗೊತ್ತು. ನನಗೂ ಒಬ್ಬಳು ಮಗಳಿದ್ದಾಳೆ, ನಾನು ಸಂತೈಸ್ತಾ ಇದ್ದೆ. ಸೊ ಅವಳಿಗೊಂಥರ ಧೈರ್ಯ, ಪಕ್ಕದಲ್ಲಿ ಯಾರೋ ಇದ್ದಾರೆ ನನಗೆ ಸಹಾಯ ಮಾಡೋರು. ಯಾಕಂದ್ರೆ ಆ ನೋವು ಅರ್ಥ ಮಾಡ್ಕೊಂಡ್ರೆ ಗೊತ್ತಿರುತ್ತೆ, ಭಾವನೆಗೆ ಇಲ್ದವ್ರ ಬೇವರ್ಸಿಗಳು ಗೊತ್ತಿರಲ್ಲ. ನಾನು ತುಂಬಾ ಕಲ್ತೆ ಈ ಸಿನಿಮಾದಲ್ಲಿ, ಸಿಕ್ಕಾಪಟ್ಟೆ ಕಲ್ತ್ಬಿಟ್ಟೆ. ಇವಾಗ ಗೊತ್ತಿರೋದಕ್ಕಿಂತ ಜಾಸ್ತಿ ಕಲ್ತ್ಕೊಂಡಿದ್ದೀನಿ. ಅಂತಂತ ಪರಿಸ್ಥಿತಿಗಳು ಬಂದ್ಬಿಡುತ್ತಲ್ಲಿ. ಆದ್ರೂ ಪಾಪ ಅವರು ಯಾವ್ದಕ್ಕೂ ಜಗ್ಗಿದಂಗೆ ಬಂದಾಗ ಬರೋರು, ಕ್ಯಾಮರಾ ಬಂದಾಗ ಹಂಗೆಲ್ಲ ಫೀಲ್ ಮಾಡಬಾರ್ದು ಅಂದ್ರೆ ಸರಿ ಅಂತ ಆಕ್ಟ್ ಮಾಡೋರು, ಮತ್ತೆ ಕೂತ್ಕೊಳ್ಳೋದು ಹಿಂಗೆ. ನಾನು ಹೋಗಿ ಸಂಬಂಧ ಮಾಡ್ತಾ ಇದ್ದೆ, ಸಮಾಧಾನ ಮಾಡ್ತಾ ಇದ್ದೆ. ತುಂಬಾ ಬಾಂಡಿಂಗ್ ಆಗ್ಬಿಟ್ಟಿತ್ತು ನನಗೂ ಅವ್ರಿಗೆಲ್ಲಿ. ನನ್ನ ಮಗಳೇ ಬಂದವಳು ನನ್ನ ಜೊತೆಯಲ್ಲಿ ಅಷ್ಟು ನನಗೆ ಭಾವನೆಗಳಲ್ಲಿ ಬಂದ್ಬಿಡ್ತಾರೆ. ಚೆನ್ನಾಗ್ ಮಾಡ್ತೀವಿ ಮಗು, ನಿಜವಾಗ್ಲೂ ಗೆಲ್ತೇವೆ ಅಂತ. ಸೊ ಇದ್ರ ಜೊತೆಗೆ ನಮ್ಮ ಸಾರಥಿ ಕಾಂತ ಸರ್ ಅವರು ಒಂಥರ ಭಾವಜೀವಿ. ಇಷ್ಟೊತ್ತು ಅದು ಮಾತಾಡಿ ಕೇಳಿಸ್ಕೊಂಡೆ, ನಾನು ಆಗ್ಲೇ ಬಂದೆ, ಅಲ್ಲಿ ನಿಂತಿದ್ದೆ, ಮೋಸ್ಟ್ಲಿ ಮುಗ್ದಿದೆ, ಇವ್ರು ಬಂದ್ರೆ ಹಂಗೆ ಹೋಗ್ಬಿಡೋಣ ಆಚೆಗೆ, ಯಾಕೆ ಬೀಸ್ಕೋಬೇಕು ಅಂತ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಅವ್ರು ಕೋಪನೇ ಬರಲ್ವಾ ಅಂತ. ನಾನು ಸುಮಾರು ಜನ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದೆ. ಒಂದು MS ರಮೇಶ್ ಸರ್ ಅವರು ಜಾಸ್ತಿ ಮಾತಾಡ್ತಿರ್ಲಿಲ್ಲ, ಬೇಗ ಕೋಪ ಮಾಡ್ಕೊತಿರ್ಲಿಲ್ಲ. ಅಸ್ಟೆಂಟ್ ಕರ್ದು ಹೇಳ್ಕಳ್ಸೋರು, ಇಂಥದ್ದು ಬೇಕು ನನಗೆ ಹೇಳೋರಿಗೆ. ಇವರು ಅಷ್ಟೇ, ಎಷ್ಟೆಷ್ಟೋ ತೊಂದರೆಗಳಾಯ್ತು, ಶೂಟಿಂಗ್ ಆಗ್ತಾ ಇರ್ತಾವ ಮಾಮೂಲಿ ಚಿಕ್ಕಪುಟ್ಟ. ಆ ಮನುಷ್ಯ ಒಂದು ಚೂರು ರೇಗ್ತಾ ಇಲ್ಲ ಅನ್ನೋದು. ಅದಕ್ಕೋಸ್ಕರ ಒಂದಿನ ನನಗೆ ತುಂಬಾ ಜ್ವರ, 110 ಡಿಗ್ರಿ ಜ್ವರ ಅವತ್ತು ನೈಟ್ ಶೂಟಿಂಗ್. ನಾನು ಮಾಡಲ್ಲ ಅಂತ ಕೂತ್ಬಿಟ್ಟಿದೆ, ಆಗ್ತಾರೆ ನನಗೆ, ಚಳಿ ನಡುತ್ತಾ ಇದೆ. ಅಣ್ಣ ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ಬಿಟ್ರು ಶೂಟಿಂಗಿಗೆ ಅಂದ್ರೆ, ರೂಮಲ್ಲಿ ಇದ್ದವ್ರಿಗೆ. ಅಲ್ಲೇನೋ ಊಟದ ಪ್ರಾಬ್ಲಮ್ ಆಗ್ಬಿಡ್ತು ನಮ್ಗೆ, ಸುಮಾರು ಜನ ಆಯ್ತು ಆರ್ಟಿಸ್ಟ್ಗಳಿಗೆ, ನನಗೂ ಆಯ್ತು. ಇನ್ನ ಶೂಟಿಂಗ್ ವಿಚಾರಕ್ಕೆ ಬಂದಾಗ, ಚಿಕ್ಕಮಂಗ್ಳೂರು ಮಳೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಈ ತರ ಎಲ್ಲ ಇರುತ್ತೆ. ಅದರಲ್ಲೂ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಏನ್ ಬೇಕೋ ಅದನ್ನ ತಗೊಂಡಿದ್ದಾರೆ. ಹೆತ್ತೋರ್ಗೆ ಯಜ್ಞ ಮುದ್ದು ಅಂತ ಇವಾಗ ನಮ್ಮ ಸಿನಿಮಾ, ನಾವು ಮಾಡಿದ ಸಿನಿಮಾಗಳೆಲ್ಲ ಚೆನ್ನಾಗಿರುತ್ತೆ ಅಂತಾನೆ ನಾವು ಹೇಳೋದು, ಎಲ್ರು ಹೇಳೋದು ಅಷ್ಟೇ. ಡೈರೆಕ್ಟ್ ಇಂದ ಹಿಡಿದು ಆರ್ಟಿಸ್ಟ್ ಇಂದ ಹಿಡಿದು ಇವರು ನಮ್ ಜಗಪ್ಪ ಆಗ್ಲಿ, ಇವರು ಆಗ್ಲಿ, ಏನ್ ಯಾರು ಕಡಿಮೆ ಇಲ್ಲ, ಎಲ್ರು ಚೆನ್ನಾಗಿ ಮಾಡಿದ್ರು. ನಾನು ಪ್ರೊಡ್ಯೂಸರ್ನೇ ನೋಡಿಲ್ಲ ಈ ಸಿನಿಮಾ ಮುಗಿಯೋವರೆಗೂ. ಬಂದಿದಾರ ಸರ್? ನಮಸ್ಕಾರ. ತಮ್ಮ ಹೆಸರು? ಪ್ರದೀಪ್ ಸರ್. ಇದೇ ಈಗ ಪರಿಚಯ ಮಾಡೋದು. ಹೌದು, ಒಂದ್ಸರಿ ಲೊಕೇಶನ್ ಬಂದವ್ರೆ, ಅವ್ನ ಪರಿಚಯ ಆಗಕ್ ಬಿಡ್ಲಿಲ್ಲ ಜನ. ನಾಡಿ ಇನ್ನೊಂದು ಪಿಕ್ಚರ್ ಹಾಕೊಂಡ್ಬಿಡ್ತಾನೆ ನಾವು. ನಾನು ಹಂಗಾಗಿದ್ರೆ ಸಿನಿಮಾ ಮಾಡ್ಬೇಕು. ಇರ್ಲಿ, ಚೆನ್ನಾಗಾಗುತ್ತೆ ಸರ್, ಕೆಲಸ ಚೆನ್ನಾಗಾಗಿದೆ. ನಾನು ಅದಕ್ಕೆ ಮೈಕ್ ಹಿಡಿಯಲ್ಲ, ಹಿಡಿದ್ಬಿಟ್ರೆ ನಾನು ಒಳಗೆ ಏನು ನಿಲ್ಲಲ್ಲ. ಸ್ವಿಚ್ ಆನ್ ಮಾಡ್ಬಿಟ್ರೆ ಬರ್ತಾ ಇರುತ್ತೆ ಎಲ್ಲ. ಅದಕ್ಕೆ ಬೇಡ, ಒಳ್ಳೇದಾಗ್ಲಿ, ಸಿನಿಮಾ ಚೆನ್ನಾಗಾಗ್ಬೇಕು. ಕಾಂತರಾಜ್ ಅವರ ಆಸೆಗೋಸ್ಕರ ಬಂದಿದ್ದೀನಿ ನಾನು. ನೀವೇನೋ ಹೇಳಿದ್ರಿ ಊರು ತುಂಬಾ ಪ್ರಮೋಷನ್ ಆಗುತ್ತೆ ಕರ್ನಾಟಕ ಅಂತ, ನಾನು ಹೋಗಲ್ಲ. ಕೆಲಸ ಬಿಟ್ಟು ಹೆಂಗ್ ಹೋಗೋದು ನಾವು? ಇದು ಒಂದ್ ಸಿನಿಮಾ ಅಲ್ವಾ? ಹೌದು ಸರ್, ಸಂತೋಷ. ಇಲ್ಲಿ ಊಟ ಬಿಟ್ಟು ಹೋಗ್ತಾ ಇರ್ತೀನಿ, ಅಲ್ಲಿ ಊಟ ಕೊಡ್ಬೇಕಲ್ವ? ಊಟ ಅಂದ್ರೆ ಎಲ್ಲಾ ಊಟ ಅಲ್ಲ ನಾನು ಹೇಳಿದ್ದು, ಎಲ್ಲ ವಿಚಾರ. ಹಂಗಾಗುತ್ತೆ, ಕಷ್ಟ ಆಗುತ್ತೆ ಅವ್ರಿಗೆ. ನಮ್ಮನ್ನೆಲ್ಲ ಕರ್ಕೊಂಡೋಗಿ ಇದ್ ಮಾಡಕ್ ಆಗಲ್ಲ. ಟೈಮ್ ಇದ್ರೆ ಡೈರೆಕ್ಟರ್ಗೋಸ್ಕರ ಖಂಡಿತ ಹೋಗ್ತೀವಿ. ಇಷ್ಟ ಆಗಿದೆ. ಇನ್ನು ನನ್ನ ಪಾತ್ರದ ಬಗ್ಗೆ ಅದೇ ನಾನು ಹೇಳಿದ್ನಲ್ಲ, ನನ್ನ ಮಗಳೇ ನನ್ನ ಜೊತೆ ಆಕ್ಟ್ ಮಾಡ್ದಂಗಿತ್ತು ಅಂತ. ಇವತ್ತು ಫೋನ್ ಮಾಡಿ ಪಾಪ ಯಾವ್ದೊಂದು ಸಿನಿಮಾ ಕರೆದ್ರು, ನಾನು ಬರಕ್ಕಾಗಿಲ್ಲ. ಸಾರಿ. ಎಷ್ಟು ಫೀಲ್ ಮಾಡ್ತಿತ್ತು ಹುಡುಗಿ ಅಂದ್ರೆ, ಸ್ಕ್ರಿಪ್ಟ್ ಅಲ್ಲಿ ಬಂದಾಗ ಮಾತ್ರ ಕ್ಯಾಮ್ರಾ ಮುಂದೆ ಅದನ್ನ ಆಕ್ಟ್ ಮಾಡೋದು, ಅಲ್ಲೂ ಸುಮ್ಮನೆ ನೋವು ಕೂತ್ಕೊಳ್ಳೋದು. ಅಯ್ಯೋ ಅನ್ಸೋದು ನೋಡ್ತಾ ಇದ್ರೆ. ನಮಗ್ ಬಿಟ್ಕೊಡಕ್ ಆಗ್ಲಿಲ್ಲ, ಅಲ್ಲಿ ಲೊಕೇಶನ್ ಪ್ರಾಬ್ಲಮ್ ಇತ್ತು. ತುಂಬಾ ನೋವು ಅನ್ಪಿಸಿದ್ಯಾ. ಡೈರೆಕ್ಟರ್ ಕೆಲಸ ನನಸಾಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಡಬ್ಬಿಂಗ್ ಮಾಡಿದಾಗ ನೋಡಿದೆ. ಇವತ್ತು ಕೂಡ ನಾನು ಹೇಳಿದೆ, ಇಲ್ಲಪ್ಪ ನನಗೆ ಆಗ್ತಾ ಇಲ್ಲ, ಬರಕ್ ಬಿಡಲ್ಲ ಇವರು. 6 ಗಂಟೆಗೆ ಬಿಟ್ಟು ನಾನು ಬರೋದು ಇಲ್ಲಿಂದ ಸಿರ್ಕೆ ಅಪಾರ್ಟ್ಮೆಂಟ್ ಹತ್ರ ಇದ್ದೀನಿ. ಇಲ್ಲ, ಲೇಟ್ ಆದ್ರೂ ಪರವಾಗಿಲ್ಲ, ನೀವು ಬರ್ಬೇಕು. ಬಂದಿದೀವಿ. ಇಡೀ ಟೀಮ್ಗೆ ಒಳ್ಳೇದಾಗ್ಲಿ. ನಿರ್ಮಾಪಕರು ನಮ್ಮನ್ನು ನಂಬಿ ಹಣ ಹಾಕಿದ್ದಾರೆ, ಅವ್ರ ಅನ್ನ ತಿಂದಿದ್ದೀವಿ. ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಆಶಿಸ್ತೀನಿ. ಮಾಮೂಲಿ ಕೇಳಿದಾಗೆ ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಇಷ್ಟು ವರ್ಷ ನಮ್ಮನ್ನ ಎಲ್ಲ ಕಾಪಾಡ್ಕೊಂಡ್ ಬಂದಿದ್ದೀರಿ ಇಂಡಸ್ಟ್ರಿ ಅಂದ್ರೆ, ನಾನೊಬ್ಬನಲ್ಲ, ಎಲ್ಲರೂ ಅದೇ ರೀತಿ ಈ ಸಿನಿಮಾಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ನಮ್ಮನ್ನು ಕೇಳ್ಕೊತೀನಿ.
ಎಲ್ರಿಗೂ ನಮಸ್ಕಾರ. ಮೀಡಿಯಾದವ್ರಿಗೆ ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಸೊ ಈಗಾಗಲೇ ಟ್ರೈಲರ್ ನೋಡಿದೀರಾ, ಸಾಂಗ್ಸ್ ನೋಡಿದೀರಾ. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಈ ಪ್ರೆಸೆಂಟ್ ಸಿಚುವೇಶನ್ ಗೆ ಆಪ್ಟ್ ಆಗೋ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎಲ್ಲದಕ್ಕೂ ಒಂದು ರಿಕ್ವೆಸ್ಟ್ ಅಷ್ಟೇ, ಪ್ಲೀಸ್ ಥಿಯೇಟರ್ ಬನ್ನಿ, ನಮ್ ಸಿನಿಮಾ ನೋಡಿ, ನಮ್ಮನ್ನೆಲ್ಲ ಗೆಲ್ಸಿ, ನಮ್ ಟೀಮ್ ಎಲ್ಲರೂ ಒಳ್ಳೇದಾಗ್ಲಿ ಅಷ್ಟೇ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಅದೇ ಈಗ ಟ್ರೈಲರ್ ನೋಡ್ತಿದ್ರೆ ಅದೇ ಅವತ್ತು ಹೇಳ್ದಂಗೆ ಅನ್ಸೋದು ಒಂದೇ, ಈಗ ಈ ಹುಡುಗರಿಗೆ ಲವ್ ಅನ್ನೋದು ಒಂಥರ ಈ ಜೀವನ್ ಮರಣದ ಆಪರೇಷನ್ ಇದ್ದಂಗೆ, ಹುಡುಗಿರ್ಗೆ ಅದು ಆಡಿಷನ್ ಇದ್ದಂಗೆ. ನೋಡಿ ಸೆಲೆಕ್ಟ್ ಮಾಡ್ಕೊಂತಾರೆ ಯಾರನ್ನ ಬೇಕೋ ಅವ್ರನ್ನ. ಹುಡುಗರ್ಗೆ ಹಂಗಲ್ಲ. ಈಗ ನೋಡಿ ಈ ಲವ್ ಅಲ್ಲಿ ಕಾಂಪಿಟೇಟರ್ ಹತ್ರ ಆಡಿ ಇದೆ ಅಂತ ಗೊತ್ತಾಗಿದ ತಕ್ಷಣ ಹೀರೋ ದಾಡಿ ಬಿಡಕ್ ಶುರು ಮಾಡ್ಬಿಡ್ಬೇಕು, ಇನ್ ಸಿಗಲ್ಲ ಕಷ್ಟ ಅಂತ ಹಂಗ್ ಕಾಣಿಸ್ತಿತ್ತು. ನನ್ ಮನೇನು ಅದೇನೋ ಹೇಳ್ತಿದ್ದೆ, ಈಗ ಯಾರೇ ನೋಡಿದ್ರು ಈ ಲವ್ ಮಾಡೋರು ಇನ್ಸ್ಟಾಗ್ರಾಮ್ ಎಲ್ಲ ಹಿಂಗೆ ಹಿಂಗೆ ಅಂತ ಇರ್ತಾರೆ. ಅವ್ರಿಗೆ ಹಿಂಗೆ ಹಿಂಗೆ ಅಂದಾಗೆಲ್ಲ ನನ್ಗೆ ನಾವ್ ಹಿಂಗೆ ಹಿಂಗೆ ಅಂತ ಇರ್ಬೇಕು ಅಂತ ಫೀಲ್ ಆಗ್ತಿರುತ್ತೆ. ಇವತ್ತು ಹಂಗಿದೆ ಕತೆ, ಹಂಗೆ ಇದೆ. ನನ್ಗೂ ಕರೆದ್ ಕೆಲ್ಸ ಕೊಟ್ಟಿದ್ದಾರೆ ಪ್ರದೀಪ್ ಸರ್, ಕಿರಣ್ ಸರ್, ನಮ್ ಡೈರೆಕ್ಟ್ರು. ಅವ್ರ ಜೊತೆ 2ನೇ ಸಿನಿಮಾ ಮಾಡ್ತಿರೋದು ನಾನು ಕಾಂತಾಣನ್ ಜೊತೆ. ಖುಷಿ ಆಗುತ್ತೆ. ಎಂಟರ್ಟೈನ್ ಒಳ್ಳೇದಾಗ್ಲಿ. ಅದೇ ಈಗ ಟ್ರೈಲರ್ ಮಾಡಿ ಮುಂದೆ ಇಟ್ಟಿದೀವಿ.